ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಕೃಪ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಿ. ಮತ್ತೊಂದೇನಪ್ಪ ಅಂದರೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ನೀವು ಶೇರ್ ಮಾಡಿಕೊಳ್ಳಿ. ಯಾಕಂದರೆ ನಾನು ಹೇಳ್ತಾ ಇರುವಂತಹ ಈ ಗ್ರಹ ಗೋಚರ ವಿಶೇಷವಾಗಿ ಸ್ಪಂದನೆ ವಿಶೇಷವಾಗಿರುವಂತಹ ಒಂದು ಶುಭ ಫಲಗಳನ್ನು ಮತ್ತು ವಿಶೇಷವಾಗಿರುವಂತಹ ಪಾಸಿಟಿವ್ ವಿಷಯಗಳನ್ನು ಹೇಳ್ತಾ ಇರ್ತೀರಾ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸ್ತಿದ್ದೀರಾ. ಎಸ್, ಡೆಫಿನೆಟ್ಲಿ ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಈಗ ನಡೀತಾ ಇರುವಂತಹ ಗ್ರಹ ಗೋಚಾರ ಫಲಗಳನ್ನು ಇದ್ದಿದ್ದಂಗೆ ಹೇಳೋದೇ ನಮ್ಮ ಜ್ಯೋತಿಷ್ಯದ ಪ್ರಕಾರ ಹೇಳುವಂತಹ ವಿಷಯಗಳಾಗಿರುತ್ತೆ. ಸೊ ನಮ್ಮನ್ನು ಇಲ್ಲಿಯವರೆಗೂ ಇಷ್ಟು ಪ್ರೋತ್ಸಾಹ ನೀಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆ ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ದಿನ ದೇವಗುರು ಬೃಹಸ್ಪತಿಯ ಈ ಅನುಗ್ರಹ ಅನ್ನೋದು ನಾವು ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಯಾಕಂದರೆ ಜೂನ್ವರೆಗೂ ಒಂದು ಲೆಕ್ಕ ಇತ್ತು, ಜೂನ್ ನಂತರ ಮತ್ತೊಂದು ಲೆಕ್ಕ ಅನ್ನೋ ರೀತಿಯಲ್ಲಿ ಈ ಲೆಕ್ಕಾಚಾರ ಕಂಪ್ಲೀಟಾಗಿ ಬದಲಾಯಿಸ್ತಾ ಇದ್ದಾರೆ. ಯಾರಿಗೂ ಗುರುಬಲ ಇರಲಿಲ್ವೋ ಅವ್ರಿಗೆ ಗುರುಬಲ ಬಂತು, ಯಾರಿಗೆ ಗುರುಬಲ ಇತ್ತೋ ಅವರಿಗೆ ಗುರುಬಲ ಕಮ್ಮಿ ಆಯಿತು. ಯಾಕಂದರೆ ಗುರು ತನ್ನ ಉಚ್ಚಸ್ಥಾನವಾಗಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಆಲ್ಮೋಸ್ಟ್ 12 ಇಯರ್ಸ್ಗೆ ಆಗುತ್ತೆ. ಅಂದರೆ ಎಕ್ಸ್ಟಾಟೇಷನ್ ಆಗುವಂತಹ ಸ್ಥಾನ, ಅಧಿಕ ಬಲವಂತನಾಗಿ ಈ 10 ಪಟ್ಟು ಕೊಡುವಂತಹ ಫಲಗಳು 100 ಟೈಮ್ಸ್ ಮೋರ್ ದೆನ್ ಕೊಡುವಂತಹ ತನ್ನ ಶಕ್ತಿಯನ್ನು ದೇವಗುರು ಬೃಹಸ್ಪತಿ ಪಡೆದಿರ್ತಾರೆ. ಸೊ ಆಗ ನೋಡುವಾಗ ಈ ಜೂನ್ನಿಂದ ಅಕ್ಟೋಬರ್ ಕೊನೆಯವರೆಗೂ ಕೂಡ ಕಟಕ ರಾಶಿಯಲ್ಲಿ ಇರ್ತಾ ಇರುವಂತಹ ಗುರು ಜೂನ್ 8ರಿಂದ ಈ ಶುಕ್ರ ಈ ರಾಕ್ಷಸ ಗುರು ಶುಕ್ರಾಚಾರ್ಯರ ಇದು ಕೂಡ ಶುಭಗ್ರಹವೇ. ನಾವು ಒಂದು ವಿಲಾಸಮಯ ಜೀವನ, ಒಂದು ವಿಲಾಸಮಯವಾಗಿರುವಂತಹ ಗೃಹ ನಿರ್ಮಾಣ, ಒಂದು ಅದ್ಭುತವಾಗಿರುವಂತಹ ಒಂದು ನಮ್ಮಲ್ಲಿರುವಂತಹ ಟ್ಯಾಲೆಂಟ್, ಸ್ಕಿಲ್ಸ್, ಸೃಜನಶೀಲತೆ ಬೆಳೆಸ್ಕೋಬೇಕಂದ್ರೂ ಕೂಡ ವಿವಾಹಕ್ಕೆ, ಸಂತಾನಕ್ಕೆ, ಪ್ರತಿಯೊಂದಕ್ಕೂ ಶುಕ್ರಬಲ ಅನ್ನೋದು ಇರಬೇಕಾಗಿರುತ್ತೆ. ಒಂದು ಲಾಟ್ರಿ ಜಾಕ್ಪಾಟ್ ಹೊಡೆದಿರುವಂತಹ ಸಂದರ್ಭಗಳು. ಈ ಶುಕ್ರನ ಅನುಗ್ರಹ ಅನ್ನೋದು ಇವರಿಬ್ಬರೂ ಕೂಡ ಒಂದೇ ರಾಶಿಯಲ್ಲಿ ಇರುತ್ತಾ ಒಂದು 26 ದಿನಗಳ ಕಾಲ ದ್ವಾದಶ ರಾಶಿಗಳಿಗೆ, ಕೆಲವೊಂದು ರಾಶಿಗಳಿಗೆ ಅನುಕೂಲ, ಕೆಲವೊಂದು ರಾಶಿಗಳಿಗೆ ಮಧ್ಯಸ್ಥ, ಮತ್ತೊಂದಷ್ಟು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ. ಈಗ ಇದು ನಾವು ಹೇಳ್ತಾ ಹೋಗ್ತಾ ಇರೋದು ತುಲಾ ರಾಶಿಯವರಿಗೆ. ಇಲ್ಲಿಯವರೆಗೂ ಕೂಡ ಇವರಿಗೆ ಒಂದು ರೀತಿ ಕಳೆದ ವರ್ಷದಿಂದ ತುಲಾರಾಶಿಯವರಿಗೆ ಒಂದು ಅದ್ಭುತ ರಾಜಯೋಗವನ್ನು ನೀಡ್ತಾ ಇದ್ರು. ಯಾಕಂದರೆ ಗುರುಬಲ ಇತ್ತು, ಶನಿ ಬಲ ಇತ್ತು, ಕೇತು ಬಲ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲ ಬಲ ಬಟ್ ಜೂನಿಂದ ಇವರಿಗೆ ಭಾಗ್ಯಸ್ಥಾನದಲ್ಲಿರುವಂತಹ ದೇವಗುರು ಬೃಹಸ್ಪತಿ ದಶಮಕ್ಕೆ ಬಂದಿದ್ದಾರೆ. ದಶಮದಲ್ಲಿ ಇರುವಂತಹ ಗುರು ಇವರಿಗೆ ಅಷ್ಟೊಂದು ಅನುಕೂಲವಾಗಿ ಯೋಗದಾಯಕವಾಗಿರುವಂತಹ ಫಲಗಳು ನೀಡುವುದಿಲ್ಲ. ಅದೇ ದಶಮ ಸ್ಥಾನಕ್ಕೆ ಶುಕ್ರನ ಆಗಮನ ಅನ್ನೋದು ಕೂಡ ಈ ತುಲಾರಾಶಿಯವರಿಗೆ ಅಷ್ಟೊಂದು ಅನುಕೂಲ ಇಲ್ಲ. ಅಂದರೆ 26 ಡೇಸು ಪರ್ಟಿಕ್ಯುಲರ್ ಆಗಿ ಗುರು ಶುಕ್ರರು ದಶಮ ಸ್ಥಾನಕ್ಕೆ, ಅಂದರೆ ಕೆರಿಯರ್, ರಾಜ್ಯಸ್ಥಾನ, ಉದ್ಯೋಗ ಸ್ಥಾನ, ವೃತ್ತಿ ಉದ್ಯೋಗ ಕರ್ಮಸ್ಥಾನವಾಗಿರುವಂತಹ ದಶಮದಲ್ಲಿ ತುಲಾರಾಶಿಯವರಿಗೆ ಗುರು ಶುಕ್ರರು ಬರೋದು ಯಾವ ರೀತಿ ಇರುತ್ತೆ, ಯಾವ ವಿಷಯಗಳಲ್ಲಿ ಅನುಕೂಲತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಈಗ ಗುರುಬಲ ಕಮ್ಮಿಯಾಗಿದೆ. ಎಸ್, ಬಟ್ ಶನಿ ಪರಮಾತ್ಮ, ಕೇತು ಬಲ ಎಲ್ಲನೂ ಚೆನ್ನಾಗಿದೆ. ಬಟ್ ಗುರುಬಲ ಅಂದ್ರೇ ಅದೃಷ್ಟ, ಶುಕ್ರಬಲ ಅಂದ್ರೇ ಅದಕ್ಕೆ ತಕ್ಕಂತೆ ಕೊಡುವಂತಹ ಐಶ್ವರ್ಯ. ಇವರಿಬ್ಬರೂ ಸೇರಿಕೊಂಡ್ರೆ ಮನುಷ್ಯನನ್ನು ತಮ್ಮ ರೀತಿಯಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಿಸುತ್ತೆ. ಸೊ ಆ ರೀತಿ ನೋಡುವುದಾದರೆ ಇಂದಿನ ತಿಂಗಳಿಗೆ ಪ್ರೀವಿಯಸ್ ಮಂತ್ಸ್ಗೆ ಕಂಪೇರ್ ಮಾಡಿದ್ರೆ ಈಗ ಗುರುಬಲ ಕಮ್ಮಿಯಾಗಿದೆ. ದಶಮ ಸ್ಥಾನದಲ್ಲಿ ದೇವಗುರು ಬೃಹಸ್ಪತಿ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಿ ಕೆಲವೊಂದು ಓವರ್ ಕಾನ್ಫಿಡೆನ್ಸಿಂದ, ಅತಿ ಆತ್ಮವಿಶ್ವಾಸದಿಂದ ಕೆಲವೊಂದು ತಪ್ಪು ನಿರ್ಧಾರಗಳು ತಗೊಳ್ಳೋದಕ್ಕೆ, ಕೆಲವೊಂದು ತಪ್ಪು ವಿಷಯಗಳನ್ನು ಎರರ್ಸ್ ಮಾಡೋದಕ್ಕೆ ಸಂದರ್ಭಗಳು ಇರುತ್ತೆ. ಸೊ ಮುಖ್ಯವಾಗಿ ಇಲ್ಲಿಯವರೆಗೂ ಕೂಡ ತುಂಬ ಯಾವುದೇ ರೀತಿ ಒತ್ತಡ, ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ನೀವು ಹೇಳಿರೋದೇ ವೇದ, ನೀವು ಹೇಳಿರೋದೇ ವಿಷಯಗಳೇ ಅದ್ಭುತ ರೀತಿಯಲ್ಲಿ ನಡ್ಕೊಂಡು ಬರ್ತಾಯಿತ್ತು. ಬಟ್ ಜೂನ್ನಿಂದ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಂದು ಅನಾವಶ್ಯಕವಾಗಿ ನಿಮ್ಮ ಮೇಲಧಿಕಾರಿಗಳಿಂದ, ನಿಮ್ಮ ಸಹೋದ್ಯೋಗಿಗಳಿಂದ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಗುತ್ತೆ. ಅನಾವಶ್ಯಕವಾಗಿರುವಂತಹ ಆತಂಕ, ಟೆನ್ಷನ್ಸ್ ಜಾಸ್ತಿ ಆಗುತ್ತೆ, ಫ್ರಸ್ಟ್ರೇಷನ್ ಬರುತ್ತೆ. ವಿಪರೀತವಾಗಿರುವಂತಹ ಖರ್ಚು ನೋಡಿ. ಇಲ್ಲಿಯವರೆಗೂ ಯಾವ ರೀತಿ ಖರ್ಚು ಅಂದರೆ, ವೃತ್ತಿ ಉದ್ಯೋಗ ಸ್ಥಾನಕ್ಕೆ ಗುರು ಬಂದ ಮೇಲೆ
ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿ ಪ್ರಯಾಣದ ವೆಚ್ಚಗಳಿಲ್ಲದೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ. ಇಲ್ಲಿಂದ ನಿಮ್ಮ ಆಫೀಸವ್ರು ಕರೀತಾರೆ, ಬನ್ನಿಪ್ಪ ಇನ್ನು ಮುಗೀತು, ಇಲ್ಲ ನೀವು ಆಫೀಸ್ಗೆ ಬರಲೇಬೇಕಾಗಿತ್ತು ಅಂತ ಹೇಳ್ತೀರ. ಸೊ ನೀವೇನು ಮಾಡಿರ್ತೀರ, ಸೊ ಎಲ್ಲೋ ನಿಮ್ಮ ದೂರದಲ್ಲಿರುವಂತಹ ಪ್ರದೇಶದಲ್ಲೋ, ನಿಮ್ಮ ಸ್ವಸ್ಥಾನದಲ್ಲೋ, ಸ್ವಕ್ಷೇತ್ರದ ನೀವಿರುವಂತಹ ಜನ್ಮಸ್ಥಳದಲ್ಲೋ, ಅಥವಾ ಎಲ್ಲಿ ನಿಮ್ಗೆ ಅನುಕೂಲ ಆಗಿರುತ್ತೋ ಅಲ್ಲಿ ಮನೆ ಮಾಡಿಕೊಂಡು ಯಾವುದೇ ಜಾಸ್ತಿ ಖರ್ಚುಗಳಿಲ್ಲದೆ ಮಾಡ್ಕೊಂಡು ಬಂದಿರ್ತೀರ. ಬಟ್ ಈಗ ಯಾವ ರೀತಿ ಸಂದರ್ಭಗಳು ಬರಬಹುದು ಅಂದರೆ, ಇಲ್ಲ ನೀವು ಕಂಪಲ್ಸರಿ ಬರಲೇಬೇಕು ಆಗಿರೋದ್ರಿಂದ ಏನಾಗುತ್ತೆ, ಪ್ರಯಾಣದ ವೆಚ್ಚಗಳು ಅಥವಾ ಸ್ಥಳಾಂತರವಾಗುವಂತಹ ಸಂದರ್ಭಗಳು ಬರಲೇಬೇಕು. ಅಂದರೆ ವಿ ಹ್ಯಾವ್ ಟು ಮೂವ್ ಆನ್ ಅಲ್ವಾ, ಒಂದು ಸಿಟಿಯಿಂದ ಮತ್ತೊಂದು ಸಿಟಿಗೆ, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ. ಸೊ ಈಗಿರೋದ್ರಿಂದ ಸ್ವಲ್ಪ ಈ ವೃತ್ತಿ ವಿಷಯದಲ್ಲಿ ಅಧಿಕವಾಗಿ ಖರ್ಚುಗಳು ಅನ್ನೋದು ಗೋಚಾರವಾಗ್ತಾ ಇದೆ. ಇನ್ನೂ ಕೆಲವೊಂದು ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಅವಮಾನಗಳನ್ನೋದು ಸರ್ವಸಾಧಾರಣವಾಗಿರುತ್ತೆ. ಕೆಲವೊಂದು ಪ್ರೆಷರ್ ಅನ್ನೋದು ಜಾಸ್ತಿ, ಇಲ್ಲ ಬರಲೇಬೇಕು, ಪ್ರತಿ ಸಾರಿ ಇದೇ ರೀತಿ ಎಕ್ಸ್ಕ್ಯೂಸಸ್ ನೀಡ್ತಾ ಇದ್ದೀರಾ, ವಿ ವೋಂಟ್ ಅಲವ್ ಯು ಫ್ರಮ್ ನೌ ಆನ್ ಅಂತ ಹೇಳ್ಬಿಟ್ಟು ಕೆಲವೊಂದು ರೆಸ್ಟ್ರಿಕ್ಷನ್ ಜಾಸ್ತಿ ಆಗುತ್ತೆ. ಏರುಪೇರುಗಳು ವೃತ್ತಿ ವಿಷಯಗಳಲ್ಲಿ ಎಲ್ಲನೂ ಸ್ಥಿರವಾಗಿ ಎಲ್ಲ ಅನುಕೂಲವಾಗಿ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಆಗುತ್ತೆ, ಮುಖ್ಯವಾಗಿ ಪ್ರೊಫೆಷನ್ಸ್ ವಿಷಯದಲ್ಲಿ. ಈಗ ಇಲ್ಲಿಯವರೆಗೂ ಕೂಡ ಆದಾಯ ಮಾರ್ಗಗಳು ಜಾಸ್ತಿಯಾಗಿ ಸೇವಿಂಗ್ಸ್ ಜಾಸ್ತಿ ಮಾಡ್ಕೊಂಡಿರ್ತೀರ. ಬಟ್ ಇಲ್ಲಿ ಸ್ವಲ್ಪ ಆದಾಯವನ್ನು ನೀಡುವಂತಹ ಸ್ವಲ್ಪ ಬ್ಲಾಕೇಜಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಕೆಲವೊಂದು ವ್ಯಕ್ತಿಗಳು ಏನು ಮಾಡ್ತಾರೆ, ಸೊ ಉದ್ಯೋಗದ ಜೊತೆಗೆ ಮತ್ತೊಂದು ಏನಾದರೂ ಶೇರ್ ಟ್ರೇಡಿಂಗ್ ಮಾರ್ಕೆಟಿಂಗ್ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು, ಕೆಲವೊಂದು ಬೇರೆ ಬೇರೆ ಆದಾಯ ಮಾರ್ಗಗಳನ್ನು ಹುಡ್ಕೊಂಡಿರ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಸ್ಟಕ್ಕಾಗಿ ಸ್ವಲ್ಪ ಅಡಿಷ್ನಲ್ ಆಗಿ ಇನ್ಕಮ್ ನೀಡುವಂತಹ ಕೆಲವೊಂದು ಆದಾಯ ಮಾರ್ಗಗಳನ್ನೋದು ಕಮ್ಮಿ ಆಗುತ್ತೆ. ಸೊ ಡೆಫಿನೆಟ್ಲಿ ಆ ಇಂಪ್ಯಾಕ್ಟ್ ಅನ್ನೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ತೋರಿಸುತ್ತೆ. ಸೊ ಸೇವಿಂಗ್ಸ್ ಮೇಲೆ ಸ್ವಲ್ಪ ಖರ್ಚಾಗುವುದಕ್ಕೆ. ಬಟ್ ಡೋಂಟ್ ತುಲಾರಾಶಿಯವರು ಎಷ್ಟು ಖರ್ಚು ಮಾಡ್ತಾರೋ ಅದಕ್ಕೆ ಡಬಲಲ್ಲಿ ಅರ್ನಿಂಗ್ ಮಾಡುವಂತಹ ಸಾಮರ್ಥ್ಯ ಇವರಲ್ಲಿ ಇರುತ್ತೆ. ಬಟ್ ಈಗ ನಡೀತಾ ಇರುವಂತಹ ಗೋಚಾರ ಫಲಗಳನ್ನು ನಾವು ನೋಡ್ತಾ ಇರ್ತೀವಿ. ಇನ್ನು ವೃತ್ತಿ ಉದ್ಯೋಗ ವಿಷಯಗಳಂತ ನೋಡೋದಾದರೆ ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲವಾಗಿರಲ್ಲ. ಕೌಟುಂಬಿಕ ವಿಷಯಗಳು ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಈ ಫ್ಯಾಮಿಲಿ ಲೈಫ್ನ, ಪ್ರೊಫೆಷ್ನಲ್ ಲೈಫ್ನ ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಕೊತಾ ಹೋಗ್ತಾ ಇರುವಂತಹ ನಿಮಗೆ ಈಗ ಸ್ವಲ್ಪ ಈ ಕೆಲವೊಂದು ವಿಷಯಗಳಲ್ಲಿ ಈ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಿಕಾಸ್ ಯು ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಅಂಡ್ ಟೈಮ್ ಟು ಯುವರ್ ವರ್ಕ್ ಅಂತ ಅಂದ್ಕೊಳ್ಳಿ. ತುಂಬ ಕೆಲಸದ ಗಂಟೆಗಳು ಜಾಸ್ತಿ ಆಗುತ್ತೆ, ಪ್ರಯಾಣ ಮಾಡುವಂತಹ ಸಮಯವೂ ಜಾಸ್ತಿ ಆಗುತ್ತೆ. ಸೊ ಈ ವಿಷಯಗಳಿಂದ ಫ್ಯಾಮ್ಲಿ ಜೊತೆ ಕಳೆಯುವಂತಹ ಸಮಯವು ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ಫಿನಾನ್ಷಿಯಲ್ ಸ್ಮಾಲ್ ಪ್ರಾಬ್ಲಮ್, ಫಿನಾನ್ಷಿಯಲ್ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಕೂಡ ಒಂದು ಫೇವರ್ ಏನಪ್ಪ ಅಂದರೆ ಈ ಗುರು ಶುಕ್ರ ಬಂದಿರೋದ್ರಿಂದ ಪ್ರಮುಖವಾಗಿ ಈ ತುಲಾರಾಶಿಯವರಿಗೆ ಯಾರಾದರೂ ಇಲ್ಲ ನಾನು ವಿದೇಶದಲ್ಲಿ ಹೋಗಬೇಕು, ವಿದೇಶದಲ್ಲಿ ಉದ್ಯೋಗಗಳನ್ನು ಹುಡುಕಬೇಕು ಅಂದರೆ ಸ್ವಕ್ಷೇತ್ರ ಬಿಟ್ಟು ಪರಸ್ಥಳಕ್ಕೆ, ಪರದೇಶಕ್ಕೆ ಅಂದರೆ ಬೇರೆ ದೇಶಕ್ಕೆ ಹೋಗುವಂತಹ ಪ್ರಯತ್ನಗಳು, ಉದ್ಯೋಗ ಪ್ರಯತ್ನಗಳು, ವಿದ್ಯಾ ಪ್ರಯತ್ನಗಳು ಅನ್ನೋದು ತುಂಬ ಚೆನ್ನಾಗಿ ಈ ಸಂದರ್ಭ ದಶಮದಲ್ಲಿ ಕುಜ ಶುಕ್ರ ಇರುವಂತಹ ಸಂದರ್ಭಗಳಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ದಶಮ ಸ್ಥಾನಕ್ಕೆ ಜೂನ್ 8ರಿಂದ ಜುಲೈ 4ರವರೆಗೆ 26 ದಿನಗಳ ಕಾಲ ಗುರುವಿನ ಜೊತೆ ರಾಕ್ಷಸ ಗುರು ಶುಕ್ರಾಚಾರ್ಯ ಶುಕ್ರನು ಕೂಡ ದಶಮದಲ್ಲಿ ಇರೋದರಿಂದ ಇವರು ಕೂಡ ಏನೂ ಅಷ್ಟೊಂದು ಫೇವರಬಲ್ ರಿಸಲ್ಟ್ಸ್ ಅಂತ ತುಲಾರಾಶಿಯವರಿಗೆ ಕೊಡುವುದಿಲ್ಲ. ಮುಖ್ಯವಾಗಿ ಏನೋ ಒಂಥರ ಭಯ, ಯಾಕಂದರೆ ಸೇವಿಂಗ್ಸ್ ಎಲ್ಲ ಖರ್ಚಾಗ್ತಾ ಇದೆ. ಅನಾವಶ್ಯಕವಾಗಿ ಗುರು ದಶಮದಲ್ಲಿ ಬಂದಿರೋದ್ರಿಂದ ವರ್ಕ್ ಟೆನ್ಷನ್, ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರಲ್ಲಿಂದ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಅಂದ್ರೆ ಮಾಡ್ತಾ ಇರುವಂತಹ ಉದ್ಯೋಗ ಇರುತ್ತೋ ಇಲ್ವೋ, ಈಗ ಬರ್ತಾ ಇರುವಂತಹ ಆದಾಯ ಕಂಟಿನ್ಯೂ ಇರುತ್ತೋ ಇಲ್ವೋ, ನೆಕ್ಸ್ಟ್ ಮಂತು ಇದೇ ರೀತಿ ಆದಾಯ ಇರುತ್ತೋ ಇಲ್ವೋ, ಜಾಬ್ ಕಂಟಿನ್ಯೂ ಇರುತ್ತೆ, ಈ ರೀತಿ ಏನೋ ಒಂದು ರೀತಿ ಹೇಳೋಕ್ಕಾಗದೇ ಇರುವಷ್ಟು ಒಂದು ಗೊಂದಲ, ಒಂದು ಭಯ, ಒಂದು ರೀತಿ ಕೆಲವೊಂದು ವಿಷಯಗಳ ಪ್ರತಿಯೊಂದೂ ಕೂಡ ನನ್ನ ಬಗ್ಗೆನೇ ಇರ್ಬೋದೇನೋ, ಏನಾದರೂ ಎಸ್ಕಲೇಷನ್ ಬಂದಿದೆ ನನ್ನ ಬಗ್ಗೆನೇ ಇರ್ಬೋದೇನೋ, ಏನಾದರೂ ಇನ್ಫಾರ್ಮೇಷನ್ ಬಂದಿದೆ ಅಂದರೆ ಸೊ ಈ ರೀತಿ ಸ್ವಲ್ಪ ಭಯ, ಆತಂಕ ಅನ್ನೋದು ಜಾಸ್ತಿ ಆಗೋದಕ್ಕೆ ಈ ಸಂದರ್ಭಗಳಲ್ಲಿ ಪ್ರತಿಯೊಂದನ್ನು ಕೂಡ ನೆಗೆಟಿವ್ ಆಗಿ ಯೋಚನೆ, ಪ್ರತಿಕೂಲವಾಗಿರುವಂತಹ ಯೋಚನೆಗಳು ಮಾಡೋದು, ಸ್ಟೆಬಿಲಿಟಿ ಕಮ್ಮಿ ಇಲ್ಲದೆ ಇರೋದಾಗಿರ್ಬೋದು, ಇನ್ಸೆಕ್ಯೂರಿಟಿ ಜಾಸ್ತಿ ಆಗೋದಾಗಿರಬಹುದು. ಇನ್ನು ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿಸುವಂತಹ ವ್ಯಕ್ತಿಗಳು ಇರ್ತಾರೆ ತುಲಾರಾಶಿಯವರಿಗೆ.
ಯಾಕಂದರೆ ನಿಮ್ಮ ಲ್ಯಾವಿಶ್ನೆಸ್, ನಿಮ್ಮ ಲಕ್ಸುರಿಯಸ್ ಪ್ರತಿಯೊಂದನ್ನು ಕೂಡ ಸ್ಮಾರ್ಟಾಗಿ ನಿಮ್ಮ ಕೆಲಸಗಳು ನೀವು ಮಾಡಿಸ್ಕೊಳ್ತಾ ಎಲ್ಲರ ದೃಷ್ಟಿಯಲ್ಲಿ ಕೂಡ ನಿಮಗೆ ಒಂದು ಪ್ರತ್ಯೇಕ ಸ್ಥಾನ ಇರುತ್ತೆ. ಇದನ್ನು ನೋಡ್ತಾ ನೋಡ್ತಾ ಯಾವಾಗ ಸಿಗ್ತಾರೆ ಇವ್ರ ಕೈಗೆ ಅಂತ ಕಾಯ್ತಾ ಇರುವಂತಹ ಶತ್ರುಗಳಿಗೆ ಇದೊಂದು ರೀತಿ ಬೆಸ್ಟ್ ಟೈಮ್, ಅಂದರೆ ಅವರ ಆಟ ಸಾಗುವಂತಹ ಸಮಯ ಆಗಿರೋದ್ರಿಂದ ಇಂತಹ ವ್ಯಕ್ತಿಗಳ ಮೇಲೆ ಸ್ವಲ್ಪ ನಿಗಾ ಇರಲಿ, ಇಂತಹ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಇನ್ನು ಶುಕ್ರ ದಶಮ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳುವುದಾದರೆ ಪ್ರಮುಖವಾಗಿ ಈ ಸ್ತ್ರೀಯರಿಗೆ ಜನನ ಈ ಕೆಲವೊಂದು ಈ ಫಿಮೇಲ್ ಹೆಲ್ತ್ ಇಶ್ಯೂಸ್, ಗೈನಿಕ್ ಸಮಸ್ಯೆಗಳು, PCOD, PCMC, ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ಹೇಳ್ಕೊಳ್ಳೋಕ್ಕಾಗದೇ ಇರುವಂತಹ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು. ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಟೈಮ್ ಅನ್ನೋದು ಸ್ತ್ರೀಯರಿಗೆ ಏನಾದರೂ ಆರಂಭದಲ್ಲೇ ಈ ರೀತಿ ಸಮಸ್ಯೆಗಳಿದ್ದಾಗ ನೀವು ಈ ತಜ್ಞರ ಸಲಹೆಗಳು ಅಥವಾ ತಜ್ಞರ ಇಂದ ಚಿಕಿತ್ಸೆಯನ್ನು ಪಡೆಯೋದು ಉತ್ತಮ. ಇನ್ನು ಪುರುಷರಿಗೆ ದಶಮದಲ್ಲಿ ಗುರುವಿನ ಜೊತೆ ಶುಕ್ರ ಇರೋದು ಪ್ರಮುಖವಾಗಿ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯಾಗಿರಬಹುದು ಅಥವಾ ನಿಮ್ಮ ಗೆಳತಿಯರಾಗಿರಬಹುದು, ಸಹೋದ್ಯೋಗಿಯಾಗಿರ್ಬೋದು, ಸ್ತ್ರೀಯರು ಇವರ ಜೊತೆ ವರ್ತನೆ ಮಾತಾಡುವಾಗ ಇಲ್ಲಿಯವರೆಗೂ ಏನೋ ಮಾತಾಡ್ಕೊಂಡು ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಬಟ್ ಇಲ್ಲಿ ಈ 26 ದಿನಗಳ ಕಾಲ ಸ್ವಲ್ಪ ಸ್ತ್ರೀಯರ ಜೊತೆ ಮಾತಾಡುವಾಗ, ವ್ಯವಹರಿಸುವಾಗ ಸ್ವಲ್ಪ ಲೂಸ್ ಟಂಗ್ ಅನ್ನೋದು, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಏನಾಗುತ್ತೆ ಅಂದರೆ ಅವ್ರಿಗೆ ಮನಸ್ಸು ಅರ್ಥ ಆಗೋ ರೀತಿಯಲ್ಲಿ ಅಥವಾ ಅವ್ರನ್ನ ಅವಮಾನಿಸುವಂತಹ ರೀತಿಯಲ್ಲಿ, ಸೊ ಕೆಲವೊಂದು ಸಂದರ್ಭಗಳು ಅವರಿಂದ ಅವಮಾನಗಳಾಗುವಂಥ ಸಂದರ್ಭಗಳು ಕೂಡ ಬರಬಹುದು. ಸೊ ನೀವು ಪ್ರಮುಖವಾಗಿ ಸ್ತ್ರೀಯರ ಜೊತೆ ಮಾತನಾಡುವಂತಹ ಸಂದರ್ಭ ಬಂದಾಗ ಪ್ರಮುಖವಾಗಿ, ಯಾಕಂದರೆ ಇಲ್ಲಿ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಶುಕ್ರ ಆಗಿರ್ತಾರೆ ತುಲಾ ರಾಶಿಯವರಿಗೆ. ಸೊ ಆದ್ದರಿಂದ ಸ್ತ್ರೀಯರ ಜೊತೆ ಕೆಲವೊಂದು ಇನ್ಸಲ್ಟ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ಮಾಡ್ಕೊಂಡಿರುವಂತಹ EMIs ಆಗಿರ್ಬೋದು ಅಥವಾ ಪೆಂಡಿಂಗಲ್ಲಿರುವಂತಹ ಲೋನ್ಸ್ ಆಗಿರ್ಬೋದು, ಸಡನ್ನಾಗಿ ಇನ್ಕಮ್ ಸೋರ್ಸಸ್ ಸ್ಟಕ್ ಆಗಿರೋದ್ರಿಂದ ಓಕೆ ದಿಸ್ ಮಂತ್ ನೆಕ್ಸ್ಟ್ ಮಂತ್ ಕಟ್ಟೋಣ, ಬಟ್ ಕೀಪ್ ಆನ್ ಗೆಟಿಂಗ್ ಕಾಲ್ಸ್, ಯಾವಾಗ ಸರ್ ಪೇಮೆಂಟ್ ಮಾಡಿ, ಡ್ಯೂ ಡೇಟ್ ಆಗೋಗಿದೆ, ಪೇಮೆಂಟ್ ಮಾಡಿ ಈ ರೀತಿ ಸ್ವಲ್ಪ ತಾತ್ಕಾಲಿಕವಾಗಿರುವಂತಹ ಕೆಲವೊಂದು ಈ ಲೋನ್ ರಿಲೇಟೆಡ್ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಿರಬಹುದು. ಸೊ ಈ ರೀತಿ ಟೋಟಲ್ ಆಗಿ ಗುರು ಶುಕ್ರರ ಹೊಂದಾಣಿಕೆ ಅನ್ನೋದು ತುಲಾರಾಶಿ ಅವರಿಗೆ ಒಂದೇ ಒಂದು, ಅದು ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ಬಿಟ್ಟು ಎಲ್ಲ ರೀತಿಯಲ್ಲಿ ದ ಮೇನ್ ನಿಮ್ಮ ಕೆರಿಯರಲ್ಲಿ, ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ, ವ್ಯಾಪಾರಗಳಲ್ಲಿ, ಸ್ತ್ರೀಯರ ಜೊತೆ ವ್ಯವಹರಿಸುವಂತಹ ಸಂದರ್ಭಗಳಾಗಿರ್ಬೋದು, ಸ್ತ್ರೀಯರ ಆರೋಗ್ಯ ವಿಷಯಗಳಲ್ಲಾಗಿರಬಹುದು, ಸ್ವಲ್ಪ ನಿಮ್ಮನ್ನು ನೀವು ಸ್ವಲ್ಪ ಕಾಮ್ ಡೌನ್ ಮಾಡ್ಕೊಂಡು ಸ್ವಲ್ಪ ಸ್ಲೋ ಆಗಿ ಯೋಚನೆ ಮಾಡಿ ಮಾತಾಡುವಂಥ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳುವಂಥ ಸಂದರ್ಭ ಈ 26 ದಿನಗಳ ಕಾಲ. ಗುರು ದಶಮದಲ್ಲಿರೋದ್ರಿಂದ ಜೂನಿಂದ ಅಕ್ಟೋಬರ್ವರೆಗೂ ಕೂಡ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕಾಗಿರುತ್ತೆ, ಜಾಸ್ತಿ ಅಟೆಂಟಿವ್ ಆಗಿರಬೇಕಾಗಿರುತ್ತೆ. ಒಂದು ಕಣ್ಣು ನಿಮ್ಮ ಶತ್ರುಗಳ ಮೇಲೆ, ಅಂದರೆ ಶತ್ರುಗಳಂದರೆ ನಿಮಗೆ ಯಾವ ಟೈಮ್ ಸಿಗ್ತಾರೆ, ಯಾವಾಗ ನಿಮ್ಮನ್ನು ಸಿಗಾಕ್ಸೋಣ ಅಂತ ಕಾಯುವಂತಹ ವ್ಯಕ್ತಿಗಳ ಮೇಲೆ ಒಂದು ಕಣ್ಣಿರಲಿ, ಎಸ್ಪೆಷಲಿ ನಿಮ್ಮ ಕೆರಿಯರ್, ವೃತ್ತಿ ಉದ್ಯೋಗಗಳಲ್ಲಿ. ಇನ್ನು ಪಂಚಮ ಸ್ಥಾನದಲ್ಲಿ ಈಗ ರಾಹು ಅನುಕೂಲವಾಗಿಲ್ಲ, ಕೇತು ಶನಿ ಪರಮಾತ್ಮರು ಯೋಗಕಾರಕರಾಗಿ ಯೋಗವನ್ನು ನೀಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಪಂಚಮದಲ್ಲಿ ರಾಹು ಇರೋದು ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್, ಆ್ಯಕ್ಚುಲಿ ಲಾಸ್ಟ್ 1.5 ಇಯರಿಂದ ಇದ್ದಾರೆ. ನವಂಬರ್ 25ವರೆಗೂ ಕೂಡ ಪಂಚಮ ಸ್ಥಾನದಲ್ಲೇ ಇರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಮಾಡೋದು. ಪಂಚಮ ಸ್ಥಾನ ಅಂದರೆ ಸಂತಾನ, ಪ್ರೀತಿ, ಪ್ರೇಮ, ವ್ಯವಹಾರಗಳು, ಅಂದರೆ ಗೊತ್ತಿದ್ದೋ ನಿಮ್ಮ ಸಂತಾನಕ್ಕೆ ಅವರ ಇಷ್ಟಗಳಿಗೆ ವ್ಯತಿರೇಕವಾಗಿ, ಇಲ್ಲ ನೀನು ಇದೇ ಕಾಲೇಜಲ್ಲೇ ಜಾಯ್ನ್ ಆಗಬೇಕು, ಇದೇ ವಿಷಯವನ್ನು ಆಯ್ಕೆ ಮಾಡಬೇಕು ಅಂತ ಸ್ವಲ್ಪ ಒತ್ತಾಯವನ್ನು ನೀಡಿ ನಿಮ್ಮ ಮಾತೆ ಗೆಲ್ಲಬೇಕು ಅನ್ನುವಂಥದ್ದು, ಅಥವಾ ನಿಮ್ಮ ಆಕಾಂಕ್ಷೆಗಳನ್ನು ಬಲವಂತವಾಗಿ ನಿಮ್ಮ ಸಂತಾನದ ಮೇಲೆ ಯಾಕೆ ಹೋಗಿದ್ರು ಅಂದರೆ ಸ್ವಲ್ಪ ರಾಂಗ್ ಡೆಸಿಷನ್ಸ್ ಮಾಡಿದ್ವೇನೋ, ಅಯ್ಯೋ ಈ ರೀತಿ ಮಾಡಬಾರ್ದಾಗಿತ್ತು ಅಂದರೆ ನೀವು ಅಲ್ಲಿ ಸೇರಿಸ್ತೀರ, ಎಲ್ಲೋ ದೂರದಲ್ಲಿರುವಂತಹ ಪ್ರದೇಶದಲ್ಲಿ ಹೋಗಿ ಜಾಯ್ನ್ ಮಾಡಿಸ್ತೀರ. ಆ ವಾತಾವರಣಕ್ಕೆ, ಆ ಹೊಸ ಸಬ್ಜೆಕ್ಟ್ಗಳಿಗೆ, ಬೇರೆ ಬೇರೆ ವಿಷಯಗಳಿಂದ ನಿಮ್ಮ ಸಂತಾನ ಆ ವಾತಾವರಣಕ್ಕೆ ಸರಿ ಹೋಗದೆ ನಿಮಗೆ ರಿಪೀಟೆಡ್ ಆಗಿ ಅದ್ರ ಬಗ್ಗೆ ಕಂಪ್ಲೇಂಟ್ಸ್ ಕೊಡೋದಾಗಿರ್ಬೋದು, ಅಥವಾ ಅವರು ಈ ರೀತಿ ಸ್ಟ್ರಗಲ್ ಆಗಿರೋದಾಗಿರ್ಬೋದು, ನಿಮಗೆ ಒಂದು ರೀತಿ ಗಿಲ್ಟ್ ಫೀಲಿಂಗ್ ಅನ್ನೋದು ಕಾಡ್ತಾ ಇರುತ್ತೆ. ಅದೇ ರೀತಿ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ
ಸೊ ಅನಾವಶ್ಯಕವಾಗಿ ಅಯ್ಯೋ ನಾನು ಈ ರೀತಿ ಮೆಸೇಜ್ ಮಾಡಿದ್ನೆ, ಅನಾವಶ್ಯಕವಾಗಿ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ನೆ, ಈ ವಿಷಯವನ್ನು ಕೇಳಿದ್ನೆ. ಸೊ ಈ ಬ್ರೇಕಪ್ ಆಗುವಂಥ ಸಂದರ್ಭಗಳು ಬರುತ್ತೆ. ಅಂದರೆ ಅದು ತಪ್ಪು ಆದಮೇಲೆ ಮತ್ತೆ ನಾವು ರಿಗ್ರೆಟ್ ಫೀಲ್ ಆಗೋದು, ಪಶ್ಚಾತ್ತಾಪ. ಅಂದರೆ ಕೈ ಸುಟ್ಕೊಂಡ್ಮೇಲೆ ಏನೋ ಹೇಳ್ತಾರಲ್ಲ ಆ ರೀತಿ ಕೈ ಸುಟ್ಕೊಂಡ್ಮೇಲೆ ನಾವೇನು ಮಾಡೋಕ್ಕೆ ನಾವು ಮುಂಚೆನೇ ಕೈ ಹತ್ರಕ್ಕೆ ಹೋಗೋಕ್ಕೆ ಮುಂಚೆನೇ ಇದು ಕೈ ಸುಡುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಪ್ರಿವೆನ್ಷನ್ ಇಸ್ ದ ಬೆಟರ್ ದ್ಯಾನ್ ಕೇರ್ ಅಂತ ಹೇಳ್ತಾರಲ್ವ, ಅದೇ ರೀತಿಯಲ್ಲಿ ಸ್ವಲ್ಪ ಈ ವಿಷಯಗಳಲ್ಲೂ ಹುಷಾರಾಗಿರಬೇಕಾಗಿರುತ್ತೆ. ಏಕಾದಶದಲ್ಲಿ ಕೇತು ಒಳ್ಳೆಯ ದೈವಭಕ್ತಿ, ದೇವಸ್ಥಾನಗಳನ್ನು ದರ್ಶನ ಮಾಡ್ಕೊಳ್ಳುವಂಥದ್ದು, ಕುಟುಂಬದಲ್ಲಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಫಲಗಳನ್ನು ನೀಡ್ತಾ ಇರ್ತಾರೆ. ಷಷ್ಠದಲ್ಲಿರುವಂತಹ ಶನಿ ಪರಮಾತ್ಮ ಯಾರು ಎಷ್ಟೇ ನಿಮ್ಮ ಇರಲಿ ಪಿತೂರಿ ಹೇಳಲಿ, ಎಷ್ಟೇ ಕಾಂಪಿಟೀಷನ್ ಅಂತ ಬರಲಿ, ಬಟ್ ಕೊನೆಗೆ ನಿಮ್ಮದೇ ಜಯವಾಗಿರುತ್ತೆ. ಋಣರೋಗ ಶತ್ರುಸ್ಥಾನದಲ್ಲಿ ಶನಿ ಇರೋದರಿಂದ ಅದ್ಭುತವಾಗಿ ಯೋಗ ಅನ್ನೋದು ಇದೆ. ಬಟ್ ಇಲ್ಲಿ ಸ್ವಲ್ಪ ಒಂದು ಸ್ಪೀಡ್ ಬ್ರೇಕರ್ ಅನ್ನೋ ರೀತಿಯಲ್ಲಿ ಸ್ವಲ್ಪ ಗುರುಬಲ ಕಳ್ಕೊಂಡಿದ್ದೀರಾ ಜೂನಿಂದ. ಸೊ ಆಗಿರೋದ್ರಿಂದ ಮೇಯ್ನ್ ನೀವು ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಮುಖ್ಯವಾದ ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಿ ನಿರ್ಧಾರ ತಗೋಬೇಕು ಈ 26 ಡೇಸು. ವೈವಾಹಿಕ ಜೀವನ, ವಿವಾಹ ವಿಷಯಗಳಲ್ಲಿ ಏನಾದರೂ ಇಂಪಾರ್ಟೆಂಟ್ ಡೆಸಿಷನ್ ತಗೋಬೇಕು, ಸ್ವಲ್ಪ ಯೋಚನೆ ಮಾಡಿ ಅಥವಾ ನಿಮ್ಮ ಹಿತೈಷಿಗಳ ಸಲಹೆಯನ್ನು ಪಡೆದು ಮುಂದುವರಿಯೋದು ಉತ್ತಮವಾಗಿರುತ್ತೆ. ಸೊ ಇದಕ್ಕೆ ಸುಲಭವಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ, ಪ್ರತಿ ಗುರುವಾರ ಶ್ರೀ ಗುರುರಾಯರ ದರ್ಶನವನ್ನು ಪಡೆಯೋದು, ಅಥವಾ ಗುರುವಾರದಂದು ಯೆಲ್ಲೋ ಕಲರ್ ಡ್ರೆಸ್ ವೇರ್ ಮಾಡೋದಾಗಿರ್ಬೋದು. ಗುರುವಾರದಂದು ಈ ಯೆಲ್ಲೋ ಕಲರ್ ಸ್ವೀಟ್ಸ್ನ, ಆಹಾರ ಪದಾರ್ಥಗಳನ್ನು ಚಿಕ್ಕ ಮಕ್ಕಳಿಗೆ ಸ್ವೀಟ್ಸನ್ನ ಕೊಡೋದರಿಂದ, ಅಥವಾ ಗೋಮಾತೆಗೆ ನಿಮ್ಮ ಕೈಯಾರೆ ಬೆಲ್ಲವನ್ನು ತಿನ್ನಿಸೋದ್ರಿಂದ ಸ್ವಲ್ಪ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಸ್ವಲ್ಪ ಗುರುಬಲ ಅನ್ನೋರಿರುತ್ತೆ. ಶ್ರೀ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ಕೊಳ್ಳಿ. ಸೊ ಆದ್ದರಿಂದ ಸ್ವಲ್ಪ ಗುರುಬಲ ಅನ್ನೋದು ಜಾಸ್ತಿಯಾಗಿ ನಿಮಗೆ ಒಂದು ಶ್ರೀರಾಮ ರಕ್ಷತರ ನಿಮಗೆ ಆ ಪ್ರೊಟೆಕ್ಟ್ ನೀಡುತ್ತೆ, ನೀವು ಮಾಡ್ತಾ ಇರೋಂತಹ ಪ್ರಯತ್ನಗಳಿಗೆ ಸಾಥ್ ಕೊಡುತ್ತೆ ಅಂತ ಹೇಳ್ತಾ, ಸದಾ ನಿಮ್ಮ ಮೇಲೆ ಶ್ರೀ ಗುರುರಾಯರ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.